ರಾಜಕೀಯ ಬದಲಾವಣೆ ಕಾಂಗ್ರೆಸ್ ಅವರೇ ಬದಲಾವಣೆ ಮಾಡಿದ್ದಾರೆ. ನಾವು ಬಿಜೆಪಿ ಅವರು ಯಾವುದೇ ಬದಲಾವಣೆಗೆ ನಾವು ಕೈ ಹಾಕಲ್ಲ. ನಾವು ಈ ಸರ್ಕಾರದ ಬದಲಾವಣೆಗೆ ಯಾವುದೇ ಕಾರಣಕ್ಕೂ ಕೈ ಹಾಕಲ್ಲ. ನಾವು ಆ ಪ್ರಯತ್ನನೂ ನಮ್ಮ ಹತ್ರ ಇಲ್ಲ. ಆದರೆ ಸಿದ್ದರಾಮಯ್ಯನವರ ಬೆಂಬಲಿಗರು ಮತ್ತು DK ಬೆಂಬಲಿಗರ ಹೊಡೆದಾಟ, ಒಬ್ಬರು ಕುರ್ಚಿನ ಉಳಿಸ್ಕೊಳ್ಳೋಕ್ಕೆ ಹೊಡೆದಾಟ ಮಾಡ್ತಾ ಇದ್ದಾರೆ, ಇನ್ನೊಬ್ಬರು ಕುರ್ಚಿಯನ್ನು ಪಡೆಯೋದಕ್ಕೆ ಮಾಟ ಮಂತ್ರ ಎಲ್ಲ ಶುರು ಮಾಡ್ಕೊಂಡಿದ್ದಾರೆ. ಅವರಿಬ್ಬರಲ್ಲಿ ಜಗಳ ನಡೀತಾ ಇದೆ. ಅದರಿಂದ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಕೂಡ ಒಂಥರ ಅಬ್ಬೆಪಾಲಿಗಳಾಗ್ಬಿಟ್ಟು ಅವರಿಗೆ ಒಂಥರ ಏನು ಇವರಿಬ್ಬರು ಜಗಳದಲ್ಲಿ ನಮ್ಮ ಗತಿ ಏನು ಅಂತ. ಅದಕ್ಕೆ ಇಲ್ಲಿ ಸುಧಾಕರ್ ಅವರು ದೊಡ್ಡ ಅಂತರದಲ್ಲಿ ಗೆಲ್ಲಬೇಕು. ನಾನು ನಮ್ಮ JDSನ ಎಲ್ಲ ಮುಖಂಡರು, ಇವತ್ತು ಸರವಣರು ಕೂಡ ಬಂದಿದ್ದಾರೆ, ನಮ್ಮ ಮುನೇಗೌಡರಿದ್ದಾರೆ, ಎಲ್ಲರೂ ಕೂಡ ನಾರಾಯಣಸ್ವಾಮಿ ಅವರು ಬಂದಿದ್ದಾರೆ, ನಾರಾಯಣಸ್ವಾಮಿ ಅವರು ಕೇಂದ್ರ ಸಚಿವರು. ವರುಣ್ ಹೈನುಗಾರಿಕೆ ಮಾಡಿ ವರ್ಷಕ್ಕೆ 75 ಲಕ್ಷ ಆದಾಯ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನಮ್ಮೆಲ್ಲರ ಒಂದು ಬಯಕೆ ಸುಧಾಕರ್ ಅವರು ಗೆದ್ದೇ ಗೆಲ್ತಾರೆ. ಚಿಕ್ಕಬಳ್ಳಾಪುರ ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯಿಂದ ಚಿಕ್ಕಬಳ್ಳಾಪುರಕ್ಕೆ ಒಳ್ಳೆಯ ಒಬ್ಬ ಲೋಕಸಭಾ ಸದಸ್ಯರು ಸಿಗಬೇಕು ಅನ್ನೋ ಬಯಕೆ ನಮ್ಮದು. ನಮ್ಮೆಲ್ಲರ ಆಶೀರ್ವಾದ, ಮೋದಿಯವರ ಆಶೀರ್ವಾದ, ದೇವೇಗೌಡರ ಆಶೀರ್ವಾದ ಸುಧಾಕರ್ ಅವರಿಗೆ ಇದೆ. ಈ ಆಶೀರ್ವಾದ ಚಿಕ್ಕಬಳ್ಳಾಪುರದ ಜನ ಅವ್ರಿಗೆ ಆಶೀರ್ವಾದ ಮಾಡಿಸಿ ಮನೆ ಮಗ ಇವನು ಸುಧಾಕರ್ ಅವರು. ಇಲ್ಲೋರು ಲೋಕಲ್ ಅವರು, ರೈತರ ಮಗ. ಕಾಂಗ್ರೆಸ್ ಅವರು ಎಲ್ಲೊಬ್ಬರನ್ನ ಹಿಡ್ಕೊಂಬಂದ್ಬಿಟ್ಟಿದ್ದಾರೆ. ಪಾಪ ಅವರು ಬರೋಕ್ಕೆ ಆಗಲ್ಲ ಇಲ್ಲಿಗೆ. ಅವ್ರಿಗೆ ಚಿಕ್ಕಬಳ್ಳಾಪುರ ಬರೋಕ್ಕೆ ಹೋಗೋಕ್ಕೆ ಸಮಸ್ಯೆ. ಅವ್ರಿಗೆ ಅಂಥವ್ರನ್ನ ಹಿಡ್ಕೊಂಬಂದು ಇಲ್ಲಿ ಹಾಕಿದ್ದಾರೆ. ಅವ್ರಿಗೂ ಇಂಟ್ರೆಸ್ಟ್ ಕಾಣ್ತಾ ಇಲ್ಲ. ಓಡಾಡೋದು ನೋಡಿದ್ರೆ ಅವ್ರಿಗೂ ಏನು ಇಂಟ್ರೆಸ್ಟ್ ಇಲ್ಲ. ಬಲವಂತವಾಗಿ ಕರ್ಕೊಂಬಂದವ್ರೆ. ಅವ್ರ ಕೈಲಿ ಭಾಷಣನೂ ಮಾಡೋಕ್ಕಾಗ್ತಾ ಇಲ್ಲ. ಪಾಪ ಯಾರೋ ಒಬ್ಬರು ಸಿನಿಮಾ ಡೈಲಾಗ್ಗಳು ಹೊಡ್ಕೊಂಡು ಭಾಷಣ ಮಾಡ್ಕೊಂಡು ಹೋಗ್ತಾರೆ. ಪಾಪ ಅವ್ರಿಗೂ ಭಾಷಣನೇ ಕೊಡ್ತಾ ಇಲ್ಲಂತೆ. ನನ್ನ ಮಾಧ್ಯಮ ಸ್ನೇಹಿತರು ಇಲ್ಲಿಂದನೇ ನನಗೆ ಫೋನ್ ಮಾಡಿದ್ರು, ಸರ್ ಆ ಮನುಷ್ಯನಿಗೆ ಭಾಷಣ ಮಾಡೋಕ್ಕೂ ಕೊಡ್ತಾ ಇಲ್ಲ, ಇವರೇ ಬಿರಿ ಸಿನಿಮಾ ಡೈಲಾಗ್ಗಳು ಹೊಡ್ಕೊಂಡು ಹೋಗ್ತಾವ್ರೆ. ಇಲ್ಲಿ ಜನಕ್ಕೆ ಬೇಕಾಗಿರೋದು ಅಭಿವೃದ್ಧಿ ಕಾರ್ಯ, ಡೈಲಾಗ್ಗಳೆಲ್ಲ. ಡೈಲಾಗ್ ಕೊಡಿಯೋದು ಬೇಕಾದಷ್ಟು ಜನ ಇದ್ದಾರೆ. ಇಲ್ಲಿ ಅಭಿವೃದ್ಧಿ ಕಾರ್ಯ ಬೇಕು. ಡೆವಲಪ್ಮೆಂಟ್ ಅಂದರೆ ಮೋದಿ, ಡೆವಲಪ್ಮೆಂಟ್ ಅಂದರೆ ಸುಧಾಕರ್. ಧನ್ಯವಾದ.